ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಲ್ಲಿ ಇರ್ತಕ್ಕಂಥ ಶಾಸಕರು ಮತ್ತು ಅಭ್ಯರ್ಥಿಗಳಾಗಿದ್ದಂಥವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬರ ಆಶೀರ್ವಾದದಲ್ಲಿ ಕುಮಾರಣ್ಣರವರ ನಾಯಕತ್ವದಲ್ಲಿ ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿರವರ ಒಂದು ಸಹಕಾರದೊಂದಿಗೆ ಆ ತಾಲೂಕಿನ ಕ್ಷೇತ್ರದ ಕಾರ್ಯಕರ್ತರ ಶ್ರಮದ ಫಲವಾಗಿ ಬಹಳ ಯಶಸ್ವಿಯಾಗಿ ಇಡೀ ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ವಿಶೇಷವಾಗಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲೂ ಕೂಡ ಸಾವಿರಾರು ಜನ ಕಾರ್ಯಕರ್ತರನ್ನ ಕರೆದು ಅಭಿಷೇಕ್ರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಾವು ಹಿಂದೆ ಮಾತನಾಡಿದ್ದ ಕೊನೆಯ ಕಾರ್ಯಕ್ರಮ ಅದು ಆ ಕಾರ್ಯಕ್ರಮಕ್ಕೆ ವರ್ಷಗಳ ಕಾಲ ಶಕ್ತಿಯನ್ನು ಕೊಟ್ಟಂಥ ಯಾರೇ ಅಭ್ಯರ್ಥಿಗಳಾದರೂ ಕೂಡ ನಾನೇ ಅಭ್ಯರ್ಥಿ ಅಂಥೇಳಿ ಸುಮಾರು 2006ರಿಂದ ಇಲ್ಲಿವರೆಗೆ ನನ್ನ ನಾಯಕರಾದಂಥ ಕುಮಾರಣ್ಣರವರು ಹಗಲು ರಾತ್ರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮುಖಂಡರುಗಳ ಜೊತೆ ಕಾರ್ಯಕರ್ತರುಗಳ ಜೊತೆ ಏನು ಚುನಾವಣೆಗಳಲ್ಲಿ ಭಾಗಿಯಾಗಿದ್ದರು, ಎಲ್ಲ ಚುನಾವಣೆಯಲ್ಲೂ ಕೂಡ ಅವರ ಶ್ರಮದ ಫಲವಾಗಿ ಈ ಕ್ಷೇತ್ರವನ್ನು ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟರು. ನಾನು ಜಿಲ್ಲಾಧ್ಯಕ್ಷರು ಹರೀಶ್ ಗೌಡರು ಮಾದೇವಣ್ಣರವರು ನಾವೆಲ್ಲರೂ ಮನವಿಯನ್ನು ಮಾಡಿದ್ವಿ. ಈ ಒಂದು ಕೊನೆಯ ಕಾರ್ಯಕ್ರಮಕ್ಕೆ ಈ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ತಾವೇ ಬರಬೇಕು ಅಂಥೇಳಿ ನಾವು ಮನವಿಯನ್ನು ಮಾಡಿದಾಗ ಅವರು ಕೂಡ ನಾಳೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅನೇಕ ಹಿರಿಯ ಮುಖಂಡರುಗಳು ಈ ಭಾಗದಲ್ಲಿ ಇದ್ದರೂ ಕೂಡ 2 ಚುನಾವಣೆಗಳಲ್ಲಿ ಹರೀಶ್ ಗೌಡರು ಚಾಮುಂಡೇಶ್ವರಿಯ ಚುನಾವಣೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಹರೀಶ್ ಗೌಡರು ಮಂಜೇಗೌಡರು ಕೂಡ ಇಲ್ಲಿ ಅಭ್ಯರ್ಥಿಯಾಗಿ ಸೋತಂಥವ್ರು 50,000 ಮತ ತಗೊಂಡಿದ್ರು. ಗಂಗಾಧರ್ ಗೌಡ ಪಾರ್ಟಿ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದವರು, ಶಿವಮೂರ್ತಿಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕೆಲಸ ಮಾಡಿದವರು. ಇವರೆಲ್ಲರ ಸಾಮೂಹಿಕ ಒಂದು ಕಾರ್ಯಕರ್ತರ ಶ್ರಮ ಮತ್ತು ಹರೀಶ್ ಗೌಡ್ರವರ ಮುಂದಾಳತ್ವದಲ್ಲಿ ಇಲ್ಲಿ ಸಭೆ ಆಗಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿ ನಾವೆಲ್ಲರೂ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡುವ ಮೂಲಕ ಕುಮಾರಣ್ಣರವ್ರಿಗೆ JDS ಪಕ್ಷ ಕಾರ್ಯಕರ್ತರ ಶ್ರಮದಿಂದ ದೇವೇಗೌಡರು ಸಾಹೇಬ್ರವರ ಆಶೀರ್ವಾದದಿಂದ ನಿಮ್ಮ ಹಗಲು ರಾತ್ರಿ ದುಡಿಮೆಯಿಂದ ಮೈಸೂರು ಜಿಲ್ಲೆಯಲ್ಲಿ ಇನ್ನೂ ಕೂಡ ನಾನಿರಲಿ, ಮಂಜೇಗೌಡರಿರಲಿ, ಅಶ್ವಿನ್ ಇರಲಿ, ಹರೀಶ್ ಗೌಡ್ರಿರಲಿ, ನಾವಿಲ್ಲದೇ ಇರಲಿ, JDS ಕಾರ್ಯಕರ್ತರು ಸುಭದ್ರವಾಗಿದ್ದಾರೆ, ಪಕ್ಷವನ್ನು ಕಟ್ಟಲಿಕ್ಕೆ ತಯಾರಾಗಿದ್ದೇವೆ ಅನ್ನುವಂಥ ಸಂದೇಶವನ್ನು ಈ ಕ್ಷೇತ್ರದಿಂದ ಕೊಡಬೇಕು ಅಂಥೇಳಿ ಸುಮಾರು 15 ದಿವಸಗಳಿಂದ ಚಾಮುಂಡೇಶ್ವರಿ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ಹರೀಶ್ ರವರು, ಮಂಜೇಗೌಡರು, ಇನ್ನುಳಿದ ಎಲ್ಲ ಮುಖಂಡರುಗಳು ಸೇರಿ ನಮ್ಮ ಅಧ್ಯಕ್ಷರು ಅಶ್ವಿನ್ ರವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೆಲಸವನ್ನು ಮಾಡ್ತಾಯಿದ್ದೀವಿ. ಒಂದು 35ರಿಂದ 40 ಸಾವಿರ ಜನ ಕಾರ್ಯಕರ್ತರು ನಾಳೆ ಖಂಡಿತವಾಗಿ ಸೇರ್ತಾರೆ. ಕುಮಾರಣ್ಣ ನಾಡಿದ್ದು ದೇವೇಗೌಡರು ಸಾಹೇಬ್ರಿಗೆ ಹುಟ್ಟುಹಬ್ಬ.
ಆ ಒಂದು ಹುಟ್ಟುಹಬ್ಬದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಸುಭದ್ರವಾಗಿದೆ ಎನ್ನುವಂಥ ಸಂದೇಶವನ್ನು, ಚಾಮುಂಡೇಶ್ವರಿ ಕ್ಷೇತ್ರ ಸುಭದ್ರವಾಗಿದೆ ಎನ್ನುವ ಸಂದೇಶದ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಎಲ್ಲ ಕ್ಷೇತ್ರಗಳು ಇದೇ ರೀತಿ ಇದ್ದಾವೆ ಅನ್ನುವಂಥದ್ದನ್ನ ಒಂದು ಸಂದೇಶವನ್ನು ಕೊಡಬೇಕು ಅಂಥೇಳಿ ಎಲ್ಲರೂ ಭಾಳಷ್ಟು ಶ್ರಮವನ್ನು ಮಾಡಿ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ತಾವುಗಳು ಕೂಡ ಎಲ್ಲರೂ ಭಾಗವಹಿಸಬೇಕು ಅಂಥೇಳಿ ಈ ಮೂಲಕ ಮನವಿಯನ್ನು ಮಾಡ್ತೇವೆ. ಚಾಮುಂಡೇಶ್ವರಿಲಿ ಎಲ್ಲ ಕ್ಷೇತ್ರದಲ್ಲೂ ನೋಡಿ, ಇದಕ್ಕೆ ಒಂದು 5 ನಿಮಿಷ ಹೇಳಲೇಬೇಕು. ರಾಷ್ಟ್ರಕ್ಕೆ HD ದೇವೇಗೌಡರು, ರಾಜ್ಯಕ್ಕೆ ಕುಮಾರಣ್ಣರವರು, ಮೈಸೂರು ಜಿಲ್ಲೆಗೆ ಈಗ ನೀವು ಯಾರ ಹೆಸರನ್ನ ಹೇಳಿದ್ರಿ ಅವರೇ ನಮ್ಮ ಏಕೈಕ ನಾಯಕರು ಅಂತ ಹೇಳ್ತಿದ್ವಿ. ನೀವು ಭಾಳಷ್ಟು ಕಡೆ ನೋಡಿದ್ದೀರಿ. ಇದು ಒಂದು ಪ್ರಾದೇಶಿಕ ಪಕ್ಷ. ಬೈ ಎಲೆಕ್ಷನ್ಲಿ ಒಂದು ರೀತಿ, ವಿಧಾನ ಪರಿಷತ್ತಲ್ಲಿ ಒಂದು ಪಕ್ಷ, ರಾಜ್ಯಸಭೆಯಲ್ಲಿ ಒಂದು ತೀರ್ಮಾನ, ನಗರ ಪಾಲಿಕೆಯಲ್ಲಿ ಒಂದು ತೀರ್ಮಾನ, ಮೇಯರ್ ಚುನಾವಣೆಯಲ್ಲಿ ಒಂದು ತೀರ್ಮಾನ, DCC ಬ್ಯಾಂಕ್ನಲ್ಲಿ ಒಂದು ತೀರ್ಮಾನ, ಸಹಕಾರಿ ಯೂನಿಯನ್ನಲ್ಲಿ ಒಂದು ತೀರ್ಮಾನ. ಇದು ಪಕ್ಷದ ಮುಖಂಡರಿಗೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಬಹಳ ನೋವನ್ನು ಉಂಟು ಮಾಡಿದೆ. ಈ ಕಾರಣದಿಂದ ಇದು ಯಾರ ಮನೆಯ ಮದುವೆ ಅಲ್ಲ, ಶುಭ ಸಮಾರಂಭ ಅಲ್ಲ. ಪಕ್ಷವನ್ನು ಯಾರು ನಾವು ಅಧಿಕಾರವನ್ನು ಅನುಭವಿಸಿದ್ದೀವಿ, ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಪಕ್ಷವನ್ನು ಕಟ್ಟುವಂಥದ್ದು ಭಾಳ ಮುಖ್ಯ. ನಾವು ಈ ಸಂದರ್ಭದಲ್ಲಿ ಹಿಂದೆ ಏನು ಹೇಳ್ತಿದ್ವಿ, ಯಾವ್ಯಾವಾಗ ಒಂದೊಂದು ಪಕ್ಷ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ತೀರ್ಮಾನವನ್ನು ತೆಗೆದುಕೊಂಡ್ರು. ಈಗ ನಮಗೆ ರಾಷ್ಟ್ರೀಯ ನಾಯಕರು ದೇವೇಗೌಡರು, ರಾಜ್ಯ ನಾಯಕರು ಕುಮಾರಣ್ಣ, ಮೈಸೂರು ಜಿಲ್ಲೆಯಲ್ಲಿ ನಮ್ಮೆಲ್ಲರ ಸಾಮೂಹಿಕ ನಾಯಕತ್ವ, ನಮ್ಮ ಕಾರ್ಯಕರ್ತರೇ ನಾಯಕರು. ಇಲ್ಲಿ ಯಾರೂ ದೊಡ್ಡವರಲ್ಲ. ಈಗಲೂ ಕೂಡ ನೀವು ಹೇಳಿದ್ರಿ, ನಿನ್ನೆ ಒಂದು ದೇವೇಗೌಡ ಸಾಹೇಬರಿಗೆ ಶುಭವನ್ನು ಹಾರೈಸಿದ್ದಾರೆ. ನಮಗೆಲ್ಲ ಸಂತೋಷ, ಭಾಳ ಖುಷಿ ಇದೆ. ಆಯಿತು, ನೀವು ಶುಭ ಹಾರೈಸ್ತೀರಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದ ಯಾವ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಇರಲಿಲ್ವಾ? ಆಯಿತು, ಅದು ಬಿಡಿ. ನಮ್ಮ ರಾಷ್ಟ್ರೀಯ ನಾಯಕರು ಏನು ಹೇಳಿದ್ದಾರೆ, ನಾವೆಲ್ಲ ಸಭೆ ಕರೆದಾಗ ಈಗಿಲ್ಲ. ರಾಜ್ಯ ನಾಯಕರು ಏನು ಹೇಳಿದ್ದಾರೆ ಕುಮಾರಣ್ಣರವರು, ಈಗ ನಮ್ಮ ಸಂಪರ್ಕದಲ್ಲಿ ಇಲ್ಲ. ಆದರೆ ಈ ಬೇರೆ ಬೇರೆ ಕ್ಷೇತ್ರ ಲೀಡರ್ಗಳನ್ನ ಕರ್ಕೊಂಡು ಹೋಗೋದು, ನಮ್ಮನ್ನೇನೋ ನಾನು ಉಪನ್ಯಾಸಕರ ಮಗ, ಭಾಳಷ್ಟು ಸರಿ ಹೇಳಿದ್ದೀನಿ, MLA ಮಾಡವ್ರೆ, ಕುಮಾರಣ್ಣ ಮಂತ್ರಿ ಮಾಡವ್ರೆ, ನನಗಿನ್ನೇನಾಗಬೇಕು ಅಂತ ಆಸೆ ಇಲ್ಲ. ಪಾಪ ಇವರೆಲ್ಲ ಅವರೇ ವೇದಿಕೆ ಮೇಲೆ. ಸಮ್ಮಿಶ್ರ ಸರ್ಕಾರದಲ್ಲಿ ಮತ್ತೊಮ್ಮೆ ನಮ್ಮ ಸರ್ಕಾರ ಬರಬೇಕು, ಮತ್ತು ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನು ಸ್ಪಂದಿಸುವಂಥದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣರವರಿಂದ ಆಗಬೇಕು. ಇದಿಷ್ಟೇ ನಮ್ಮೆಲ್ಲರ ಗುರಿ. ನಾವು ಯಾರು ಏನಾಗಬೇಕು ಅನ್ನೋದು ನಮ್ಮ ಯಾರಲ್ಲೂ ಇಲ್ಲ. ಆದರೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಎಷ್ಟೇ ಚಿಕ್ಕ ವ್ಯಕ್ತಿ ಆಗಲಿ, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಈ ತಂತ್ರಗಾರಿಕೆ, ಈ ಬ್ಲ್ಯಾಕ್ ಮೇಲ್, ಈ ಅವಕಾಶವಾದಿ ರಾಜಕಾರಣವನ್ನು ಬಿಟ್ಟು ತಿದ್ದುಕೊಂಡು ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು ನಮಗೆಲ್ಲ ಏನಾದ್ರು ನಿರ್ದೇಶನ ಕೊಟ್ಟರೆ ನಾವು ಯಾರನ್ನೂ ಕೂಡ ಬೇಡ ಅಂತ ಹೇಳೋ ಪರಿಸ್ಥಿತಿನಲ್ಲಿಲ್ಲ.
ಆದರೆ ನಮ್ಮೆಲ್ಲರ ತೀರ್ಮಾನ ಒಂದೇ, ಪಕ್ಷನೇ ತಾಯಿ, ಪಕ್ಷನೇ ತಂದೆ. ಪಕ್ಷಕ್ಕೆ ವಿರುದ್ಧವಾಗಿ ಯಾವುದೇ ಸಂದರ್ಭದಲ್ಲಿ ನಡ್ಕೊಂಡ್ರೂ ಕೂಡ ಅವರೆಷ್ಟೇ ದೊಡ್ಡ ವ್ಯಕ್ತಿಯಾದರೂ ಅನಿವಾರ್ಯವಾಗಿ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಕುಮಾರಣ್ಣವ್ರು ಏನು ತೀರ್ಮಾನ ತೊಗೊಂಡಿದ್ದಾರೆ, ಅದೇ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧ. ಸರ್, ಅವ್ರ ಅಭಿಪ್ರಾಯ, ನಾವು ಅವ್ರ ಅಭಿಪ್ರಾಯ ಹೇಳಿದಾಗ ನಮಗೆ ನಾಯಕರು, ನಮ್ಮ ರಾಷ್ಟ್ರೀಯ ನಾಯಕರಂತ ದೇವೇಗೌಡರು ಸಾಹೇಬರು, ನಮ್ಮ ನಾಯಕರು ಕುಮಾರಣ್ಣರವರು, ನಮ್ಮ ಯುವ ನಾಯಕರು ನಿಖಿಲ್ ಅವರು, ಅವ್ರು ಏನು ಹೇಳಿದ್ದಾರೆ ಸಭೆಗಳಲ್ಲಿ ನಿಮ್ಮ ಮುಂದೆ, ಅದನ್ನು ನಾವು ಪಾಲಿಸ್ತಾ ಇದ್ವಿ. ಅಕಸ್ಮಾತ್ ಇವರೆಲ್ಲವನ್ನ ತಿದ್ಕೊಂಡು ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಒಪ್ಕೊಂಡು ಈ ಅವಕಾಶವಾದಿ ರಾಜಕಾರಣಕ್ಕೆ ತಿಲಾಂಜಲಿ ಇಟ್ಟು ಏನಾದರೂ ನಮಗೆ ಮಾರ್ಗದರ್ಶನ ದೊಡ್ಡವ್ರು ಮಾಡಿದ್ರೆ ನಾವು ಯಾರು ಏನು ಯಾರಿಗಿಂತ ದೊಡ್ಡವರಲ್ಲ. ಅವರೇ ನಾಳೆ ಗೊತ್ತಾಗುತ್ತೆ ನಿಮಗೆ. ಈ ದೇವೇಗೌಡರು ಸಾಹೇಬರು, ಕುಮಾರಣ್ಣರವರು ಭಾಳಷ್ಟು ಸುದೀರ್ಘ ರಾಜಕಾರಣವನ್ನು ಮಾಡಿದಂಥವ್ರು. ಚಾಮುಂಡೇಶ್ವರಿ ಕ್ಷೇತ್ರದ ಮೈಸೂರು ಜಿಲ್ಲೆಯ ಕಾರ್ಯಕರ್ತರ ಭಾವನೆಗಳೇನಿದ್ದಾವೆ ಅವೆಲ್ಲವನ್ನು ತೀರ್ಮಾನ ಮಾಡಿ ಅವರು ಈಗಾಗಲೇ ನಿಮ್ಗೆಲ್ಲ ಗೊಂದಲ ಇರ್ಬೋದು, ಏನೇನು ಮಾಡಬೇಕು, ಯಾರ್ಯಾರನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಮಾಡಬೇಕು ಅಂತೇಳಿ ಅವರು ಅಲ್ಲೇ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಿಂದ ನಾನೂ ಕೂಡ ನಿಮ್ಮ ಮುಂದೆ, ಯಾಕೆಂದರೆ ನೆನ್ನೆ ನೋಡಿದೆ, ಆಮೇಲೆ ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋದು ಯಾವಾಗ್ರಿ? ಇಲ್ಲ ಹುಟ್ಟುಹಬ್ಬದ ದಿವಸ, ಇಲ್ಲ ಹುಟ್ಟುಹಬ್ಬ ಆದಮೇಲೆ. ನಮ್ದಿವತ್ತು ಚುನಾವಣೆ, ನಮ್ದಿವತ್ತು ನಾಳೆ ಸಭೆ ಇಲ್ಲದೆ ಇದ್ದಿದ್ರೆ ಇರಲಿ, ಈಗ ಚರ್ಚೆ ಬೇಡ. ನಮ್ಮೆಲ್ಲರ ಉದ್ದೇಶ ನಾಳೆ ಅದ್ಧೂರಿಯಾಗಿ ಸಭೆ ಆಗಬೇಕು. ಅದು ಅವ್ರ ಅಭಿಪ್ರಾಯ ಸರ್. ನಮ್ಮ ಪಕ್ಷದಲ್ಲೇ ಇಲ್ಲ ಅಂದಮೇಲೆ ಮೂರನೇ ವ್ಯಕ್ತಿ ಮೇಲೆ ಅವ್ರ ಅಭಿಪ್ರಾಯಕ್ಕೆ ನೀವು ಯಾಕೆ ಮನ್ನಣೆ ಕೊಡ್ತೀರಿ? ಅವರು ಒಬ್ಬರು ಕಾರ್ಯಕರ್ತರಾಗಿ ನಾವು ಹೇಳಿದ್ವಲ್ಲ, ಇರೋವಂಥ ವಿಚಾರಗಳನ್ನ ತಿದ್ಕೊಂಡು ಬಂದರೆ ನಾಯಕತ್ವ ಯಾರ್ದಿರ್ತದೆ, ನಮ್ಮ ನಾಯಕರು ಇರ್ತಾರೆ. ಈಗ ಯಾರು ಮೊನ್ನೆಯಿಂದ ಹೋರಾಟ, 15 ದಿವಸದಿಂದ ಹೋರಾಟ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅವರ ಮುಂದಾಳತ್ವದಲ್ಲಿ ಒಬ್ಬ ಕಾರ್ಯಕರ್ತರಾಗಿ ಬಂದರೆ ಏನಾಯಿತು? ಕೆಲವರು ಪಾರ್ಟಿ ಬಿಟ್ಟು ಹೋಗಿರೋ ಬಂದು ಸೇರಿಸ್ಕೊಳ್ಳಲ್ವಾ? ಆ ಥರ ಸೇರಿಸ್ಕೋತೀವಿ. ನಮ್ಮ ಉದ್ದೇಶ ಪಕ್ಷನೇ ಬೇರೆ, ಅಧಿಕಾರನೇ ಬೇರೆ, ಶಾಸಕರೇ ಬೇರೆ, ಸಂಘಟನೆನೇ ಬೇರೆ. ನಾವು ಮಾಡ್ತಾ ಇರ್ತಕ್ಕಂಥದ್ದು ಯಾರು ಇರಲಿ ಯಾರು ಇಲ್ಲದೇ ಇರಲಿ, ಪಕ್ಷದ ಕಾರ್ಯಕರ್ತರು ಸದೃಢವಾಗಿದ್ದೇವೆ. ಕುಮಾರಣ್ಣರವರ ಮತ್ತು ದೇವೇಗೌಡರು ಸಾಹೇಬ್ರವರ ನೇತೃತ್ವದಲ್ಲಿ ಪಕ್ಷ ಕಟ್ಟಕ್ಕೆ ಸಿದ್ಧ ಇದ್ದೇವೆ ಎನ್ನುವಂಥ ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಡಬೇಕು ಅಂತೇಳಿನೇ ಈ ಸಭೆ ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ಅದನ್ನ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡ್ತೀವಿ. ಥ್ಯಾಂಕ್ ಯು. ನೋಡಿ ಸರ್, ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ, ಕೆಳಮಟ್ಟದ ಕಾರ್ಯಕರ್ತನೂ ಕೂಡ ನಮ್ಮ ಪಕ್ಷಕ್ಕೆ ಅನಿವಾರ್ಯ. ಆದರೆ ಒಂದೊಂದು ಚುನಾವಣೆಗಳಲ್ಲಿ ಒಂದೊಂದು ತೀರ್ಮಾನವನ್ನು ತಗೊಳ್ಕೊಂಥ ವ್ಯಕ್ತಿಗಳು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಆಘಾತವನ್ನು ಉಂಟು ಮಾಡುವಂಥ ಸಂದರ್ಭ ಬರುತ್ತೆ. ಆದ್ದರಿಂದ ನಮ್ಮ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಏನು ಹೇಳಿದ್ದಾರೆ ಅದೇ ಅಂತಿಮ ತೀರ್ಮಾನ. ಥ್ಯಾಂಕ್ ಯು. ನಾವು ಮೈತ್ರಿ ಆಗದೆ ಇರುವಾಗಲೂ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ನಮ್ಮ ಪಕ್ಷ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಮುಖ್ಯಮಂತ್ರಿ ಆಗಿದ್ದಾರೆ. ನಮಸ್ಕಾರ. ಅದ ಇನ್ನೊಂದು ನೆಕ್ಸ್ಟ್ ಮೀಟಿಂಗಲ್ಲಿ ನಾಳೆ ಮುಗಿದ್ಮೇಲೆ ಮಾತಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.